ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇಡೀ ವಾರ ಹೇಗಿದೆ ಅನ್ನೋದರ ದಿಕ್ಸೂಚಿ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರವನ್ನ ಸೂಚಿಸೋದಕ್ಕೆ ಪ್ರಾಜ್ಯರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನನ್ನ ಜೊತೆ ಇದ್ದಾರೆ. ಮೊದಲಿಗೆ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಶಾಸ್ತ್ರಿಗಳೇ, ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಶಾಸ್ತ್ರಿಗಳೇ, ಈ ದಿನವನ್ನ ಆರಂಭಿಸೋ ಮುನ್ನ ಒಂದು ಒಳ್ಳೆಯ ಮಾತಿನೊಂದಿಗೆ ಶುರು ಮಾಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ವಾರ ಭವಿಷ್ಯ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಪ್ರತಿ ವಾರ ಒಂದು ಒಳ್ಳೆಯ ಮಾರ್ಗದರ್ಶಿ ಮಾತು, ಆ ಮಾತಿನಿಂದ ಶುರು ಮಾಡಿ ನಾವು ಆ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಪ್ರಯತ್ನ, ಆ ಕಡೆ ಹೆಜ್ಜೆ ಇಡೋಣ ಅನ್ನೋ ದೃಷ್ಟಿಯಲ್ಲಿ ಈ ಮಾತನ್ನು ನೋಡ್ತಾ ಇರತಕ್ಕಂಥದ್ದು. ಗಮನಿಸಿ, ಈ ವಾರದ ಒಂದು ಸುಭಾಷಿತ, ಒಳ್ಳೆಯ ಮಾತು. ನ ತಥ್ಯ ವಚನಂ ಸತ್ಯಂ ನ ಅತಥ್ಯ ವಚನಂ ಮೃಷ ಯದ್ಭೂತಂ ಹಿತಮತ್ಯಂತಂ ತತ್ಸತ್ಯಮಿತ ತನ್ಮೃಷ ಅಂತ. ಏನು ಇದರ ಅರ್ಥ ಅಂತಂದರೆ, ನಿಜವಾದದ್ದು ಅಂದರೆ ಸತ್ಯ ಅಂತ ಅಂದುಕೊಳ್ತೀವಲ್ಲ, ಹಾಗೆ ಸತ್ಯ ಅಂದುಕೊಳ್ಳೋದೆಲ್ಲ ಸತ್ಯವಾಗಿರೋದಿಲ್ಲ. ನಿಜವಲ್ಲದ್ದನ್ನು ಹೇಳೋ ಮಾತೆಲ್ಲ ಸುಳ್ಳಲ್ಲ. ಹಿತವನ್ನು ಯಾವುದು ಸತ್ಯ ಯದ್ಭೂತಂ ಹಿತಮತ್ಯಂತಂ ಅಂತ ಹೇಳ್ತಾರೆ. ಯಾವುದು ಹಿತವೋ ಅದು ನಿಜವಾದ ಸತ್ಯವಾಗಿರುತ್ತೆ ಅಂತ ಇದರರ್ಥ. ಇದನ್ನು ಸ್ವಲ್ಪ ಒಂದು ಉದಾಹರಣೆ ಸಹಿತವಾಗಿ ಗಮನಿಸ್ಬಿಡೋಣ. ನೋಡಿ, ಸಾಮಾನ್ಯವಾಗಿ ಯಾವುದೋ ಒಂದು ಕಷ್ಟವಾದ ಸಂದರ್ಭ ಇರುತ್ತೆ. ಯಾರೋ ಒಂದು 4 ಜನ ದಾಂಡಿಗರು ಒಂದು ಹೆಣ್ಣನ್ನು ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ ಅಂದ್ಕೊಳ್ಳಿ. ಆ ಹೆಣ್ಣು ಗಾಬರಿಯಾಗಿ ಮನೆ ಸಮೀಪದಲ್ಲಿರ್ತಾಳೆ. ನಾವು ಆ ಸಂದರ್ಭದಲ್ಲಿ ಪಾಪ ಹುಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಮನೆಗೆ ಆಕೆಯನ್ನು ಒಳಗೆ ಸೇರಿಸ್ತೀವಿ. ಆನಂತರ ಬಂದು ದಾಂಡಿಗರು ಕೇಳ್ತಾರೆ, ಇಲ್ಲೊಂದು ಹುಡುಗಿ ಏನಾದರೂ ಓಡ್ ಬಂತ ಅಂತ. ಆ ಸಂದರ್ಭದಲ್ಲಿ ಏನು ಹೇಳಬೇಕು ನಾವು? ಇಲ್ಲ, ನನಗೆ ಗೊತ್ತಿಲ್ಲ, ಅಥವಾ ಆ ಕಡೆ ಎಲ್ಲೋ ಹೋದ್ಲು ಅಂತ. ಆದರೆ ಸತ್ಯ ಏನು? ಮನೆ ಒಳಗಡೆ ಇರ್ತಾಳಾಕೆ. ಈ ಸಂದರ್ಭದಲ್ಲಿ ಸುಳ್ಳೇ ಸತ್ಯವಾಗಿರುತ್ತೆ. ಯಾಕೆ ಅಂದರೆ ಆಕೆಗೆ ಹಿತವನ್ನು ಉಂಟು ಮಾಡ್ತಾ ಇದೆ ನೀವು ಹೇಳ್ತಕ್ಕಂಥ ಸುಳ್ಳು. ಹೀಗೆ ಯಾವುದು ಮನುಷ್ಯನಿಗೆ ಹಿತವೋ, ಅದರಿಂದ ಕೆಡುಕಿಲ್ಲವೋ ತೊಡಕಿಲ್ಲವೋ ಅಂಥದ್ದು ಸುಳ್ಳೇ ಆಗಿದ್ದರೂ ಸತ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ನಾವು ಯಾವುದು ಕೃಷ್ಣನು ಭಗವದ್ಗೀತಾ ಆ ಗೀತೋಪದೇಶ ಎಲ್ಲ ಆದ ನಂತರದಲ್ಲಿ, ಎಲ್ಲ ಚರ್ಚೆಗಳಾದಮೇಲೆ ಯುದ್ಧವು ಪ್ರಾರಂಭವಾಗುತ್ತೆ. ಆಗ ಹೇಳಲ್ವಾ ಧರ್ಮರಾಯನಿಗೆ, ಏನು ಅಶ್ವತ್ಥಾಮೋ ಹತಃ ಕುಂಜರ ಅಂತ. ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಆಗಬೇಕಾದ ಘಟನೆಗಳು ಏನೇನು ಆಗ್ಬಿಡ್ತು ಅದೆಲ್ಲ ಆಗ್ಬಿಡ್ತು. ಆದರೆ ಸತ್ತಿದ್ದೇನು ಅಂತ ಕುಂಜರ, ಒಂದು ಆನೆ ಹೋಯಿತು ಅಂತ. ಹೀಗೆ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸುಳ್ಳು, ಇದನ್ನು ನಮ್ಮ ಜೀವನದಲ್ಲಿ ಎಷ್ಟೋ ನಡೆಯುತ್ತೆ. ಇಂಥ ಘಟನೆಗಳು ವಿದ್ಯಾರ್ಥಿಗಳಿಂದ ಹಿಡಿದು ನಾವು ಕೆಲಸ ಮಾಡುವ ಸ್ಥಳದವರೆಗೆ. ಕಷ್ಟ ಆಗ್ತಾ ಇದೆ ಇನ್ನೊಬ್ಬರಿಗೆ ಅಂದಾಗ ಸುಳ್ಳು ಹೇಳಿದ್ರೆ ತೊಂದರೆ ಇಲ್ಲ ಅಂತ. ಹಾಗಾಗಿ ಯಾವುದು ಹಿತ ಅನ್ನೋದು ನೋಡಿಕೊಂಡು ಒಂದು ನಿರ್ಣಯಕ್ಕೆ ಬರಬೇಕು. ಆ ರೀತಿಯಲ್ಲಿ ಒಂದು ಒಳ್ಳೆಯ ಮಾತುಗಳು, ಉಪನಿಷತ್ತುಗಳು ಕೂಡ ಇಂಥ ಮಾತನ್ನು ಹೇಳುತ್ತೆ. ಖಂಡಿತ ಒಂದು ಒಳ್ಳೆಯ ಮಾತಿನೊಂದಿಗೆ ಶುರು ಮಾಡಿದ್ದೀವಿ. ಆದರೆ ಇಡೀ ವಾರ ಹೇಗಿರುತ್ತೆ ಆ ಕುತೂಹಲ ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗಿರುತ್ತೆ. ಹಾಗಾಗಿ ವಾರದ ವಿಶೇಷತೆಯನ್ನು ತಿಳಿಸೋದಾ? ಈ ವಾರ ಏನೇನು ಮುಖ್ಯವಾದ ಅಂಶಗಳು ಏನಿರ್ತವೆ ಅನ್ನೋದನ್ನು ಒಂದು ಕೋಷ್ಟಕ ಸಹಿತ ಗಮನಿಸ್ಬಿಡೋಣ. ಈ ವಾರದಲ್ಲಿ ತುಂಬ ಪ್ರಮುಖವಾದ ಅಂಶಗಳನ್ನು ನಾವು ಗಮನಿಸ್ತೀವಿ. ನೋಡಿ, ಈ ದಿವಸವೇ ಶುಕ್ರ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ವಾಸವಿ ಅಗ್ನಿ ಪ್ರವೇಶ ಇರತಕ್ಕಂಥದ್ದು. ವಾಸವ ಈ ನಾವೇನು ಕನ್ನಿಕಾ ಪರಮೇಶ್ವರಿ ಸನ್ನಿಧಾನ ಅಂತೀವೋ ಅಲ್ಲೆಲ್ಲ ತುಂಬ ವಿಶೇಷವಾದ ಪೂಜಾದಿಗಳು ನೆರವೇರುತ್ತೆ ಈ ದಿವಸ. ಇನ್ನು ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೆ. ಕುಂಭ ಸಂಕ್ರಮಣ. ಇಷ್ಟು ದಿವಸ ನಾವು ಮಕರ ಸಂಕ್ರಮಣದಲ್ಲಿದ್ವಿ, ಈಗ ಕುಂಭ ಸಂಕ್ರಮಣವಾಗುತ್ತೆ. ಬುಧವಾರ ಶ್ರೀ ಪಂಚಮಿ ಇರತಕ್ಕಂಥದ್ದು, ಬಹಳ ವಿಶಿಷ್ಟವಾಗಿರ್ತಕ್ಕಂಥ ದಿವಸ ಆ ದಿವಸ. ಇನ್ನು 15 ಗುರುವಾರ ಕುಮಾರ ಷಷ್ಠಿ ಇರತಕ್ಕಂಥದ್ದು, ಅದು ಕೂಡ ಸುಬ್ರಹ್ಮಣ್ಯನ ಆರಾಧನೆಗೆ ಪವಿತ್ರವಾಗಿರತಕ್ಕಂಥ ದಿವಸ. ಇನ್ನು 16 ಅದು ರಥಸಪ್ತಮಿ, ತುಂಬ 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 ಶ್ರೇಷ್ಠವಾದ ದಿವಸ. ಅಚಲ ಸಪ್ತಮಿ ಅಂತಲೂ ಅದನ್ನು ಕರೀತಾರೆ. ಅಂತಹ ರಥಸಪ್ತಮಿಯನ್ನು ಈ ವಾರ ಕಾಣ್ತೀವಿ. ಅಂತೂ ಈ ವಾರ ಹೆಚ್ಚಿನ ವಿಶೇಷ ಸಂದರ್ಭಗಳಿಗೆ ನಾವು
ಎದುರಾಗ್ತೀವಿ, ಅವುಗಳನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ರಥಸಪ್ತಮಿ ಅದು ಆರೋಗ್ಯಪ್ರದವಾಗಿರ್ತಕ್ಕಂತಹ ಸೂರ್ಯನ ಆರಾಧನೆಯನ್ನು ಸೂಚಿಸ್ತಕ್ಕಂಥದ್ದು ಮತ್ತು ಜ್ಞಾನವನ್ನು. ಸೂರ್ಯ ಸವಿತ್ರ ದೇವ, ಆತ ಬುದ್ಧಿ ಬೋಧಕ ದೇವತೆ. ಹೀಗಾಗಿ ಆರೋಗ್ಯ ಬುದ್ಧಿ ಇವೆರಡೇ ಶಾಶ್ವತವಾಗಿ ಉಳಿತಕ್ಕಂಥದ್ದು. ನಮಗೆ ಬೇರೆ ಇನ್ಯಾವುದು ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಮತ್ತೊಂದಿಲ್ಲ. ಶಾಶ್ವತವಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ ನಾವು ಇರುವವರೆಗೆ, ಮತ್ತು ವಿದ್ಯೆ ನಾವು ಯಾವಜ್ಜೀವಂಚ ವಿದ್ಯೆಯ ಅಂತ ನಾವು ಬದುಕಿರುವವರೆಗೆ ಆಮೇಲೂ ನೆನೆಸ್ಕೊಳ್ತೀವಲ್ವ. ಈಗಲೂ ಎಷ್ಟೋ ಬುದ್ಧಿವಂತರನ್ನ ವಿಶ್ವೇಶ್ವರಯ್ಯನವರು ಈಗಲೂ ನೆನೆಸ್ಕೊಳ್ತೀವಿ. ಯಾಕೆಂದರೆ ಅವ್ರು ಮಾಡಿದ ಸಾಧನೆ ಅಷ್ಟು ದೊಡ್ಡ. DVG ಅವ್ರನ್ನ ಈಗಲೂ ನೆನೆಸ್ಕೊಳ್ತೀವಿ, ಯಾಕೆಂದರೆ ಅವ್ರ ಮಾರ್ಗದರ್ಶನ ಅಷ್ಟು ದೊಡ್ಡ. ಹಾಗಾಗಿ ವಿದ್ಯೆ ಹಾಗೂ ಆರೋಗ್ಯಕ್ಕೆ ಅಧಿಪತಿ ಯಾರಪ್ಪ ಅಂದರೆ ಸೂರ್ಯನೇ ಆಗಿದ್ದಾನೆ. ಆರೋಗ್ಯಂ ಭಾಸ್ಕರ ಆದಿಚ್ಛೇತ್ ಅಂತ. ಅಂಥವನನ್ನು ಸ್ಮರಣೆ ಮಾಡ್ತಕ್ಕಂಥ ದಿವಸ ಶುಕ್ರವಾರ ಬಂದಿದೆ. ಎಲ್ಲರೂ ಈಗಿನಿಂದ ಸಿದ್ಧತೆ ಮಾಡಿಕೊಳ್ಳಿ. ಸೂರ್ಯೋಪಾಸನೆ ಹೇಗೆ ಇತ್ಯಾದಿ ಅವುಗಳನ್ನು ಆ ದಿವಸ ಹೆಚ್ಚಿನದಾಗಿ ನಾವು ಗಮನಿಸೋಣ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ. ಖಂಡಿತ. ಹಾಗೆಯೇ ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ, ಬೆಂಗಳೂರಿನಿಂದ ಮುನಿರತ್ನ ಅವ್ರು ಕರೆ ಮಾಡಿದ್ದಾರೆ. ಮುನಿರತ್ನ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನಮ್ಮ ಮಗಳ ಬಗ್ಗೆ. ಮಗಳ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 11/12/2004. 11/12 ಅಲ್ಲ 12/12/2004. 12/12/2004. ಸಮಯ ಸಂಜೆ 4:20 ಸಂಜೆ. ಓಕೆ, ಏನ್ ಪ್ರಶ್ನೆ ತಮ್ದು? ಅವ್ರ ಮೇಡಮ್ ಯಶಸ್ವಿನಿ ಅಂತ ಹೆಸರು. ಹಾಸ್ಪಿಟಲ್ ಎಲ್ಲ ತೋರಿಸಿದೀವಿ, ಎಲ್ಲೆಲ್ಲ ತೋರಿಸಿ, ಆದ್ರೆ ಹೊಟ್ಟೆನ ಬರುತ್ತೆ. ಆರೋಗ್ಯನ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಆರೋಗ್ಯದ ಸಮಸ್ಯೆ. ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಮುನಿರತ್ನವರೇ. ನಮಸ್ಕಾರ. ಆರೋಗ್ಯದ ವಿಚಾರವಾಗಿ ಪ್ರಶ್ನೆ ಅಲ್ವಾ? ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇವರಿಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಈ ಶನಿ ಶುಕ್ರ ಶನಿ ಈ ಒಂದು ಕಾಲ ಸಾಮಾನ್ಯವಾಗಿ ಅವರಿಬ್ಬರು ಮಿತ್ರರೇ. ಆದರೆ ಅನುಭವಕ್ಕೆ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಗುರುಗಳು ಹೇಳ್ತಾ ಇದ್ರು, ಎಷ್ಟೋ ಅವರು ಸುಮಾರು ಒಂದು 80 ವರ್ಷದಲ್ಲಿ ಸುಮಾರು ಒಂದು 80,000 ಜಾತಕ ನೋಡಿರ್ಬೋದು ಅವರು. ಅಷ್ಟು ಜಾತಕವನ್ನು ಪರಿಶೀಲಿಸಿದಾಗ ಹೆಚ್ಚಿನ ಅಂಶ ಈ ಶನಿ ಶುಕ್ರ ಹಾಗೂ ಶುಕ್ರ ಶನಿಯರ ದಶಾಭುಕ್ತಿಗಳಲ್ಲಿ ತೊಡಕಾಗುತ್ತೆ ಅಂತ ಹೇಳ್ತಾ ಇದ್ದರು. ಇಲ್ಲಿರ್ತಕ್ಕಂಥದ್ದು ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿ ಬೇರೆ. ಹೀಗಾಗಿ ನೋಡಿ, ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಅಲ್ಲಿಗೆ ರುದ್ರಾಭಿಷೇಕ ಅಂತ ಇದೆ, ಮಾಡ್ತಾರೆ. ಆ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಲಿಕ್ಕೆ ಹೇಳಿ, ಮತ್ತು ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳೋಕ್ಕೆ ಹೇಳಿ. ಇದು ತುಂಬ ಸಹಾಯವಾಗುತ್ತೆ. ಬೇಗ ಗುಣಮುಖರಾಗ್ತಾರೆ. ಆತಂಕ ಮಾಡ್ಕೋಬೇಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ರತ್ನ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ದಾವಣಗೆರೆಯಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಬಗ್ಗೆನೇ ತಮ್ಮ ಬಗ್ಗೆನೆ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 19/12/71 ಪೂರ್ವಾಷಾಢ ನಕ್ಷತ್ರ. ಓಕೆ, 19/12/71. ಸಮಯ? ಹೌದು, ಸಮಯ ಮಧ್ಯಾಹ್ನ 1:30 ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ? ಆರ್ಥಿಕ ಸಮಸ್ಯೆ ಬಗ್ಗೆ ಕೇಳಬೇಕಿತ್ತು. ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹಣಕಾಸಿನ ವಿಚಾರ ತಮ್ಮದಲ್ವಾ? ಕೊಟ್ಟಿದ್ದು ಅಡ್ವಾನ್ಸ್, ಮತ್ತೆ ಬಾಡಿಗೆ ಮನೆ ಅಡ್ವಾನ್ಸ್ ದುಡ್ಡು ಕೊಟ್ಟಿರೋದು, ಮತ್ತೆ ಕೆಲವೊಂದು ಕೊಟ್ಟಿರೋ ದುಡ್ಡು ಯಾವ್ದು ವಾಪಸ್ ಬರ್ತಾ ಇಲ್ಲ ಗುರುಗಳೇ. ಹಿಂಗಾಗಿ ನಮಗೆ ಆರ್ಥಿಕ ಸಮಸ್ಯೆ ಬಹಳ ಆಗ್ಬಿಟ್ಟಿದೆ. ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಣ ಅಂದ್ರೆ ಅದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂಚೂರು ನಿಮ್ಮ ಹತ್ರ ಕೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ ಅಂತ. ಸಂತೋಷ. ನೋಡಿ, ನಿಮ್ಮ ಜಾತಕದಲ್ಲಿ ಏನಾಗಿದೆ, ಧನಾಧಿಪತಿ ಕುಜ, ಅಂದರೆ ಹಣಕಾಸನ್ನು ತಂದು ಕೊಡ್ತಕ್ಕಂಥವನು ಯಾರಿದ್ದಾನೆ ಅವನು ಕುಜ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ನೋಡಿ, 2025 ಮೇವರೆಗೆ ಸ್ವಲ್ಪ ವ್ಯಯ, ಅಂದರೆ ನಷ್ಟ, ಯಾವುದು ಬರಲಿಲ್ಲ, ಬರೋದಕ್ಕಾಗಿ ಪರಿತಪನೆ, ಹೋರಾಟ, ಈ ರೀತಿಯ ಒಂದು ಸಂದರ್ಭ ಇದೆ. ಒಂದು ಸಂಕಟದ ಪರಿಸ್ಥಿತಿ ಇದೆ. ಶನೈಶ್ಚರ ದುಃಖಂ ದಿನೇಶಾತ್ಮಜಃ ಅಂತ ಹೇಳುತ್ತೆ ಶಾಸ್ತ್ರ. ಶನೈಶ್ಚರದಿಂದ ಏನಪ್ಪ ಅಂದರೆ ದುಃಖವೇ ಬರುತ್ತೆ ಅಂತ. ಹೀಗಾಗಿ ಸ್ವಲ್ಪ ತೊಡಕಿದೆ. ಈ 2025 ಮೇ ನಂತರ ನಿಮ್ಮ ಬದುಕು ಖಂಡಿತ ಸರಿ ಹೋಗುತ್ತೆ, ಸುಖ ಸ್ಥಾನಕ್ಕೆ ಹೋಗುತ್ತೆ. ಆ ಸುಖಾಧಿಪತಿಯ ಕಾಲ ಶುರುವಾಗುತ್ತೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಎಳ್ಳೆಣ್ಣೆ ಇದೆಯಲ್ಲ, ಅದರಿಂದ ಆ ದೀಪ ಹಚ್ಚಿ, ಎಳ್ಳೆಣ್ಣೆ ದೀಪ ಇದೆಯಲ್ಲ, ಅದು ಪಾಪಗಳನ್ನು ಕರಗಿಸುತ್ತೆ, ತನ್ನ ಮೂಲಕ ಪುಣ್ಯ ಸಂಚಯನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಧಾವಂತ ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ನಂಜನಗೂಡಿನಿಂದ ಬಸವರಾಜು ಅವರು ಕಾಲ್ ಮಾಡಿದ್ದಾರೆ. ಬಸವರಾಜು ಅವರೇ ನಮಸ್ಕಾರ.
ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಹೇಮಂತ್ ಅಂತ ಮಗನ ಬಗ್ಗೆ. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 28/6/2006. 28/6/2006. ಸಮಯ ಸಾಯಂಕಾಲ 5:20. ಸಾಯಂಕಾಲ 5:20. ಏನ್ ಪ್ರಶ್ನೆ ತಮ್ದು? PUC ಈಗ ಸೆಕೆಂಡ್ PUC ಮಾಡ್ತಾನೆ, ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ. ಖಂಡಿತ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ವಿದ್ಯಾಭ್ಯಾಸ, ಹೈಯರ್ ಸ್ಟಡೀಸ್ ಏನು ಮಾಡಬೇಕು ಅಂತ ನಿಮ್ಮ ಯೋಚನೆ ಅಲ್ವಾ? ನೋಡಿ, ಇಲ್ಲಿ ಪಂಚಮಾಧಿಪತಿ ಗುರು ಇಲ್ಲಿ ವ್ಯಯದಲ್ಲಿದ್ದಾನೆ. ಇದನ್ನು ಪಕ್ಕಕ್ಕಿಟ್ಟು ನೀವು ಈ ಜಾತಕದಲ್ಲಿ ಬಲ ಏನಪ್ಪ ಅಂದರೆ ಶುಕ್ರ ತುಂಬ ಚೆನ್ನಾಗಿದ್ದ. ನೋಡಿ, ಸಪ್ತಮದಲ್ಲಿರ್ತಕ್ಕಂತಹ ಶುಕ್ರ ಅವನು ಮಾಲವೀಯ ಯೋಗವನ್ನು ತಂದುಕೊಡ್ತಾನೆ. ಹೀಗಾಗಿ ಅವರಿಗೆ ಸುಖಿ ಜೀವನಕ್ಕೆ ಏನು ಬೇಕು, ಶುಕ್ರನಿಂದಾಗಿ ಸುಖ ಅಂದರೆ ಜೀವನದ ಆನಂದ ಉಂಟಾಗುತ್ತೆ, ಅದರಲ್ಲಿ ಯೋಚನೆ ಇಲ್ಲ. ಹೀಗಾಗಿ ಅಂಥ ಕ್ಷೇತ್ರವನ್ನು, ಶುಕ್ರನ ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ತು ಡಿಸೈನಿಂಗ್ ಫೀಲ್ಡ್ಸ್, ಇಂಟೀರಿಯರ್ ಡಿಸೈನ್ ಆಗಬಹುದು, ಅಥವಾ ಜ್ಯುವೆಲರಿ ಡಿಸೈನಿಂಗ್ ಆಗಬಹುದು, ಅಥವಾ ಫ್ಯಾಷನ್ ಡಿಸೈನಿಂಗ್ ರೀತಿಯಲ್ಲಿ ಆಗಬಹುದು, ಸಿಲಿಕನ್ ಟೆಕ್ಸ್ಟೈಲ್ ಅಂತಾರಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು. ಹೀಗೆ ಮತ್ತು ಹಾಲು, ಹೈನು ಇಂಥ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಕೃಷಿ ಕ್ಷೇತ್ರ, ಅದರಲ್ಲೂ ಪುಷ್ಪೋದ್ಯಮ, ಇದೆಲ್ಲ ನೋಡಿ ತುಂಬ ಚೆನ್ನಾಗಾಗುತ್ತೆ. ಅಂಥ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನೋಡಿ, ಯೋಚನೆ ಮಾಡಿದ್ರೆ ಶುಕ್ರ ಸಮೃದ್ಧವಾದ ಫಲ ತಂದುಕೊಡ್ತಾನೆ, ಸೌಖ್ಯವನ್ನು ತಂದುಕೊಡ್ತಾನೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಗೋವಾದಿಂದ ಸುನಂದ ಅವರು ಕರೆ ಮಾಡಿದ್ದಾರೆ. ಸುನಂದ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 6/12/1991. 6/12/91. ಸಮಯ 91 00:35. 12:30. ಓಕೆ ಓಕೆ, 12:30 ಅಲ್ವಾ? ಅಂದ್ರೆ 6ನೇ ತಾರೀಕು ರಾತ್ರಿನ ಅಥವಾ ಅಲ್ಲ 5ನೇ ತಾರೀಕು ರಾತ್ರಿ. 5ನೇ ತಾರೀಕು ರಾತ್ರಿ. ಓಕೆ, 6/12/91 12:35 ಹೌದು. ಓಕೆ, ಏನ್ ಪ್ರಶ್ನೆ ತಮ್ದು? ನಮಸ್ಕಾರ ಸುನಂದ ಅವರೇ, ಹೇಳಿ, ಏನು ತಮ್ಮ ಪ್ರಶ್ನೆ? ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ವಿಚಾರ. ಹೌದು. ಹಾಂ, ಸರಿ ನೋಡೋಣ. ವಿವಾಹ ಈಗ ಏನಾಗಿದೆ, ಬಹಳ ಎಲ್ಲರಿಗೂ ವಿವಾಹ ಅನ್ನೋದು ಒಂದು ಏನಪ್ಪ, ಇದನ್ನು ಸಾಗರ ದಾಟ್ ಹಾಗಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಯಾಕೆಂದರೆ ಕಾಲವೇ ನಮಗೆ ಕಂಕಣ ಬಲವನ್ನು ತಂದು ಕೊಡ್ತಕ್ಕಂಥದ್ದು ಕಾಲ. ಹೀಗಾಗಿ ಕಾಲ ಬಲ ಬೇಕು. ಶುಕ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಇವರಿಗೆ ಚಂದ್ರನ ಭುಕ್ತಿ ಕಳೆದು ಕುಜ ಪ್ರಾರಂಭವಾಗಿದೆ. ನೋಡಿ, ಹಲವು ಬಗೆಗಳಲ್ಲಿ ವಿವಾಹ ಏರ್ಪಾಡಾಗುತ್ತೆ. ಯಾವ ಗ್ರಹದ ದಶಾಭುಕ್ತಿ, ಅದರ ಜೊತೆಗೆ ನಮಗೆ ಸಪ್ತಮ ಸ್ಥಾನಕ್ಕೆ ಒಳ್ಳೆ ಶುಕ್ರನೋ ಅಥವಾ ಸಪ್ತಮಾಧಿಪತಿಯೋ ಬಂದಾಗ ಏರ್ಪಾಡಾಗುತ್ತೆ. ಈಗ ವಸ್ತುತಃ ಇವರಿಗೆ ಸಿಂಹಲಗ್ನ, ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಸಪ್ತಮಾಧಿಪತಿ ಇದ್ದಾನೆ ಶನೈಶ್ಚರ. ಹೀಗಾಗಿ ಅವಕಾಶ ಖಂಡಿತ ಇದೆ, ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ. ಮೇ ನಂತರದಲ್ಲಿ ಗುರುಬಲವೂ ಬಂದುಬಿಡುತ್ತೆ. ಹೀಗಾಗಿ 2 ಬಲ ಒಟ್ಟಾಗುತ್ತೆ ಮೇ ನಂತರ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಮೇ ನಂತರದಲ್ಲಿ ಹೆಚ್ಚು ಕಡಿಮೆ ವಿವಾಹಕ್ಕೆ ಅವಕಾಶಗಳು ಏರ್ಪಾಡಾಗುತ್ತೆ. ಒಂದು ಕುಜ ಶಾಂತಿ ಮಾಡಿಸಿ. ಚಂದ್ರ ಕುಜ ಒಟ್ಟಾಗಿದ್ದಾರೆ, ಅದು ಕುಜನಿಗೆ ಬಲ ಇದೆ, ಇಲ್ಲ ಅಂತಲ್ಲ. ಕುಜ ಶಾಂತಿ ಸ್ವಲ್ಪ ದಾರಿಯನ್ನು ಸುಲಭ ಮಾಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಳಗಾವಿಯಿಂದ ಬಸವರಾಜು ಅವರು ಕರೆ ಮಾಡಿದ್ದಾರೆ. ಬಸವರಾಜು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಕೋಬೇಕಾಯ್ತು ತಾವು? ಮೇಡಮ್ ನನ್ನ ಬಗ್ಗೆ ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. ಮೇಡಮ್ 9/11/1997. 9/11/97. 9/11/97. ಸಮಯ 97 ಅಲ್ಲ 92 ಮೇಡಮ್. 92. ಓಕೆ ಓಕೆ, ಸಮಯ ಬೆಳಗ್ಗೆ 10:20. ಬೆಳಗ್ಗೆ 10:20 ಮೇಡಮ್. ಓಕೆ, ಏನ್ ಪ್ರಶ್ನೆ? ಮೇಡಮ್ ಅದೇ ನಂದು ಸ್ವಲ್ಪ ಉದ್ಯೋಗ ಸಮಸ್ಯೆ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಮತ್ತೆ ಆರ್ಥಿಕ ಸಮಸ್ಯೆ. ಖಂಡಿತ ಉತ್ತರಿಸ್ತೀನಿ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ನಮಸ್ಕಾರ. ನೀವು ಗೌರ್ಮೆಂಟ್ ಜಾಬ್ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದು ಸಾಧ್ಯವಾಗುತ್ತಾ ಅಂತ ನಿಮ್ಮ ಪ್ರಶ್ನೆ. ಮತ್ತು ಆರ್ಥಿಕ ಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ. ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ಈ ಚಂದ್ರ ಹಾಗೂ ಗುರು ಇಬ್ಬರು ಕೂಡ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗೆ ಫಲದಾಯಕವಾಗಿದ್ದಾರೆ. ಹೀಗಾಗಿ ಕಾಲ ಈಗ ನಿಮಗೆ ಒಳ್ಳೆಯದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಆತಂಕ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ ನಾವು ಪ್ರಯತ್ನ ಪಡಬೇಕು, ದೈವ ಸಹಾಯವೂ ಸಿಗುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಆ ಗುರು ಸನ್ನಿಧಾನಕ್ಕೆ ಪ್ರತಿ ಗುರುವಾರ ಬೆಲ್ಲ ಸಮರ್ಪಣೆ ಮಾಡಿ. ನಿಮ್ಮ ಬದುಕು ಕೂಡ ಸಿಹಿಯಾಗುತ್ತೆ. ನಿಮ್ಮ ಹಣಕಾಸು, ಯಾಕೆಂದರೆ ಗುರು ಧನಕಾರಕನೂ ಹೌದು, ಹಣವನ್ನು ತಂದು ಕೊಡ್ತಾನೆ.
ಪ್ರತಿ ಗುರುವಾರ ಗುರುಮಂದಿರಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಗುರುವಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ. ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ನಿಮ್ಮ ಕರೆಗಳಿಗೆ ಸ್ಪಂದಿಸೋ ಮುನ್ನ ರಾಶಿ ಫಲವನ್ನು ನೋಡುವಂತಹ ಸಮಯ. ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾನುಫಲ ತಿಳಿಯೋದಾದ್ರೆ ರಾಶಿಫಲ ನೋಡೋಣ. ರಾಶಿಫಲ ನೋಡುವ ಮುನ್ನ ಗ್ರಹಸ್ಥಿತಿಯನ್ನು ಗಮನಿಸೋಣ. ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಳದಲ್ಲಿದ್ದಾವೆ ನಾವು ಕೋಷ್ಟಕವನ್ನು ಗಮನಿಸೋಣ. ಈ ದಿವಸದ ಗ್ರಹಸ್ಥಿತಿಯನ್ನು ತಾವು ನೋಡ್ತಾ ಇದ್ದೀರಾ. ರಾಹು, ಗುರು ಎಲ್ಲ ಗ್ರಹಗಳು ಯಥಾಸ್ಥಿತಿಯಲ್ಲಿದ್ದಾವೆ. ಮಾಂದಿ ಕರ್ಕಟಕ ರಾಶಿಯಲ್ಲಿ ಉದಯಾಗಿರ್ತಕ್ಕಂಥದ್ದು. ಚಂದ್ರ ಶನೈಶ್ಚರನ ಜೊತೆಗೆ ಸೇರಿದ್ದಾನೆ, ಅದನ್ನು ಸೂಚಿಸ್ತಾ ಇದೆ. ರವಿ, ಬುಧ ಹಾಗೂ ಕುಜರಿರ್ತಕ್ಕಂಥದ್ದು ಅದು ಮಕರ ರಾಶಿಯಲ್ಲಿ. ಕುಜ, ಶುಕ್ರ, ಬುಧರು ಧನುಸ್ಸು ರಾಶಿಯಲ್ಲಿದ್ದಾರೆ. ರಾಹು, ಕೇತು ಇರತಕ್ಕಂಥದ್ದು ತಮಗೆ ಗೊತ್ತೇ ಇದೆ. ಹೀಗಿರುವಾಗ ಚಂದ್ರ ಹಾಗೂ ಮಾಂದಿ ಇವುಗಳ ಒಂದು ವ್ಯತ್ಯಾಸ ಆಗ್ತಾ ಇರುತ್ತೆ. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ಸಹೋದರರಲ್ಲಿ ಭಿನ್ನ ಅಭಿಪ್ರಾಯಗಳು. ವೃತ್ತಿಯಲ್ಲಿ ನೋಡಿ ಏನಾಗುತ್ತೆ, ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಮತ್ತು ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರವಿ, ಕುಜ ಎಲ್ಲ ಬಲವನ್ನು ತಂದು ಕೊಡ್ತಾರೆ. ಹೀಗಾಗಿ ಒಳ್ಳೆಯ ಅನುಕೂಲವನ್ನು ಕಾಣ್ತೀರ. ವೃತ್ತಿಯಲ್ಲಿ ನಿಮಗೆ ತೊಡಕಿಲ್ಲ, ಚೆನ್ನಾಗಿರ್ತದೆ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನ ಅಭಿಪ್ರಾಯ ಮತ್ತು ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಹಣಕಾಸಿನ ವ್ಯತ್ಯಾಸವಾಗಿ ಘರ್ಷಣೆಗಳು, ಕಲಹಗಳು ಉಂಟಾಗ್ತಕ್ಕಂಥದ್ದು ವಾರದ ಆದಿಯಲ್ಲಿ ನೀವು ಗಮನಿಸ್ತೀರ. ಮತ್ತು ವಿದ್ಯಾರ್ಥಿಗಳಿಗೆ ಮಂಗಳವಾರದ ಮಟ್ಟಿಗೆ ನಿಮಗೆ ಕಾದಿದೆ, ಸ್ವಲ್ಪ ಎಚ್ಚರವಾಗಿರಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ. ಈ ಮಂಗಳವಾರ, ಬುಧವಾರ ಸ್ವಲ್ಪ ಹಣಕಾಸಿನ ಸ್ಥಿತಿ ನಿಮಗೆ ಸ್ವಲ್ಪ ಟೈಟ್ ಆಗುತ್ತೆ. ಪರಿಸ್ಥಿತಿ ಏನಪ್ಪ ಇಷ್ಟು ತೊಂದರೆ ಆಯ್ತಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಸಂದರ್ಭವನ್ನು ಎದುರಿಸ್ತೀರಾ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ. ನಂತರದಲ್ಲಿ ಸ್ವಲ್ಪ ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಕೂಡ ವಾರದ ಮಧ್ಯದಲ್ಲಿ ಗಮನಿಸ್ತೀರಾ. ಮತ್ತು ದೇಹದಲ್ಲಿ ಆರೋಗ್ಯ ಸ್ಥಿತಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಯಾಕೋ ದೇಹ ಬಲವನ್ನು ಕಳ್ಕೊಂಡಿದೆ ಅಂತ ಅನಿಸುತ್ತೆ ಗುರುವಾರದ ಮಟ್ಟಿಗೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಬಲ ಬರುತ್ತೆ. ಗುರುಚಂದ್ರ ಒಟ್ಟಾದಾಗ ಗಜಕೇಸರಿ ಯೋಗ. ಹೀಗಾಗಿ ಬಂಧುಗಳ ಸಹಕಾರ, ಸ್ನೇಹಿತರ ಸಹಕಾರ, ವೃತ್ತಿಯಲ್ಲೂ ಅನುಕೂಲ ಇತ್ಯಾದಿ ಶುಭ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಆದರೆ ಆರೋಗ್ಯವೇ ಸ್ವಲ್ಪ ಕಣ್ಣಿನ ಬಾಧೆ ಮತ್ತು ಸ್ವಲ್ಪ ದೇಹ ಸ್ಥಿತಿ ಬಲ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಸಮರ್ಪಣೆ ಮಾಡಿದ್ರೆ, ತುಳಸಿ ಅರ್ಚನೆ ಮಾಡಿಸಿದ್ರೆ, ಕೃಷ್ಣನಿಗೆ ತುಳಸಿ ಬಹಳ ಇಷ್ಟವಾದ ಒಂದು ಪತ್ರೆ, ಅದನ್ನು ಸಮರ್ಪಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ಚಂದ್ರನಿಗೂ ಸ್ವಲ್ಪ ಮಟ್ಟಿಗೆ ಬಲ ಬಂದಿರುತ್ತದೆ, ಕರ್ಮಾಧಿಪತಿ ಚೆನ್ನಾಗಿದ್ದಾನೆ. ಆದರೆ ಸ್ವಲ್ಪ ಮಾನಸಿಕವಾಗಿ ಕೂಗ್ತೀರಾ ಮತ್ತು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಯಾಕೆಂದರೆ ಮಾಂದಿ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಆಹಾರ, ಜಂಕ್ ಫುಡ್ ತೊಗೊಳ್ತಕ್ಕಂಥದ್ದು, ಹೊರಗಿನ ಆಹಾರ ಇತ್ಯಾದಿ ನೀವು ಸೇವನೆ ಮಾಡಿ ಸ್ವಲ್ಪ ಆರೋಗ್ಯ ಹಾಳು ಮಾಡಿಕೊಳ್ಳೋ ಸಾಧ್ಯತೆ ಇದೆ ವೃಷಭ ರಾಶಿಯವರು ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಯಥಾ ಪ್ರಕಾರ ಆರೋಗ್ಯ ಸ್ಥಿತಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನೋಡಿ, ಕಾಲಿನ ಬಾಧೆ ಉಂಟಾಗ್ತಕ್ಕಂಥದ್ದು, ಗಂಟಲ ಬಾಧೆ ಉಂಟಾಗ್ತಕ್ಕಂಥದ್ದು, ಥ್ರೋಟ್ ಇನ್ಫೆಕ್ಷನ್, ಕಿವಿಗಳ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಒಬ್ಬರಿಗೆ ಕೆಮ್ಮಿದೆ. ಇದು ಇನ್ಫೆಕ್ಷನ್ ನೋಡಿ, ಚಂದ್ರ ರಾಹು ಒಟ್ಟಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದೆ. ನೀರಿನಿಂದ ಬರ್ತಕ್ಕಂಥದ್ದು, ಶೀತ ಸಂಬಂಧಿ ತೊಂದರೆಗಳು ಉಂಟಾಗೋದು, ಈ ಥರದ್ದೆಲ್ಲ ರಾಡಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಖಂಡಿತ ಬಲ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ರವಿಯ ಪರಿವರ್ತನೆ ಕೂಡ ನಾವು ಕಾಣ್ತೀವಲ್ಲ, ಹೀಗಾಗಿ ರವಿ ನಿಮಗೆ ಲಾಭವನ್ನು ತಂದು ಕೊಡ್ತಾನೆ. ಲಾಭದ ಗ್ರಹಗಳು ಲಾಭವನ್ನೇ ತಂದು ಕೊಡ್ತಾರೆ. ಹೀಗಾಗಿ ಲಾಭದಾಯಕವಾಗಿರ್ತದೆ, ಆತಂಕ ಬೇಡ. ಆದರೆ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಗೋಧಿ ಮತ್ತು ಎಳ್ಳು ಸಮರ್ಪಣೆ ಮಾಡಿದ್ರೆ, ರವಿ ಹಾಗೂ ಶನೈಶ್ಚರ ಇವರ ಸಂಕೇತವಾಗಿ ಗೋಧಿ ಎಳ್ಳು ಸಮರ್ಪಣೆ ಮಾಡಿದ್ರೆ ತುಂಬ ತೊಡಕುಗಳೆಲ್ಲ ಬಿಡಿಸಿಕೊಟ್ಟು ಒಂದು ಸಮಾಧಾನ ಏರ್ಪಾಡಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ ಗಮನಿಸ್ಕೊಂಡ್ರೆ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರಾ ಅಂಥದ್ದೊಂದು ಸೂಚನೆ ಇದೆ. ಮತ್ತು ವ್ಯಯ, ಆರೋಗ್ಯದ ನಿಮಿತ್ತವಾಗಿ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಅಲ್ಲಿ ಒಂದಷ್ಟು ಹಣ ವಿನಿಯೋಗ ಖರ್ಚಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ಸೂರ್ಯನ ಪರಿವರ್ತನೆ ಇದೆಯಲ್ಲ, ನಿಮ್ಮ ರಾಶಿಗೆ ಸೂರ್ಯ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ತಂದೆ ಮಕ್ಕಳಲ್ಲಿ ತುಂಬ ವ್ಯತ್ಯಾಸ ಆಗಿಬಿಡುತ್ತೆ. ವಾರ ಮಧ್ಯದಲ್ಲಿ ಹೆಚ್ಚಿನ ಖರ್ಚು, ವ್ಯಯವೂ ಉಂಟಾಗುತ್ತೆ ಕುಟುಂಬದವರಿಗಾಗಿ. ವ್ಯಯ ಮತ್ತು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ಹಿನ್ನಡೆ, ಈ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ. ಆದರೆ ಕೆಲಸ ಕಾರ್ಯಗಳು ಆಗುತ್ತೆ, ಲಾಭದಾಯಕವಾಗಿರ್ತದೆ. ಹಣ ಗಳಿಸ್ತೀರಾ, ಹಣ ಉಳಿಸ್ತೀರಾ, ಯೋಚನೆ ಮಾಡಬೇಡಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಖಂಡಿತ ಚೆನ್ನಾಗಿದೆ. ಶುಕ್ರವಾರವಂತೂ ನಿಮಗೆ ಉತ್ಕೃಷ್ಟವಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗ್ತಕ್ಕಂಥದ್ದು, ಹಣಕಾಸಿನ ಸಹಾಯ ಹೆಚ್ಚತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಕೆಲಸದಲ್ಲಿ ಕಿರಿಕಿರಿ ಉಂಟಾಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಮುಂದುವರಿಯುತ್ತೆ. ಇದು ತುಂಬ
ಎಚ್ಚರವಾಗಿ ಗಮನಿಸಬೇಕಾದ ಅಂಶ, ಸಮಾಧಾನ ಬೇಕಾಗಿರ್ತಕ್ಕಂಥ ಅಂಶ. ಈ ಒಂದು ಸಮಸ್ಯೆ ನಿವಾರಣೆಗೆ ನಾಗದೇವತಾ ಆರಾಧನೆ ಜೊತೆಗೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇದು 3 ರಾಶಿಗಳ ಫಲ. ಇನ್ನುಳಿದ ರಾಶಿಗಳ ಫಲಾನುಫಲ, ಅದರ ಜೊತೆಗೆ ಮತ್ತಷ್ಟು ನಿಮ್ಮ ಕರೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.